ರಿಕ್ರೂಟ್ಮೆಂಟಿಗೆ ಈಗ ನಿನ್ನೆದು ಬಡ್ಜೆಟ್ದು ಡಿಸ್ಕಷನ್ ಕೂಡ ಆಗಿದೆ. ಪೊಲೀಸ್ ಇಲಾಖೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ನಮ್ಮಲ್ಲಿ 17,000 ವೇಕೆನ್ಸಿಗಳಿದೆ. ಅದನ್ನು ಈಗಾಗಲೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಕಳೆದ 2 ವರ್ಷದಲ್ಲಿ ನೆನೆಗುದಿಗೆ ಬಿದ್ದಂಥ PSI 900ಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದೀವಿ. ಅವರೆಲ್ಲ ಇನ್ನು ಟ್ರೈನಿಂಗಲ್ಲಿದ್ದಾರೆ. ಇನ್ನು ಒಂದೆರಡು ತಿಂಗಳಲ್ಲಿ ಬಂದುಬಿಡ್ತಾರೆ. ಅದಾದ ಮೇಲೆ ಇನ್ನೂ ಕೂಡ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಅದು ಒಂದು ವೇಳೆ ಅದಾಯಿತು ಅಂತಂದರೆ ಬೇಗ ಮಾಡ್ತೀವಿ. ಇಲ್ಲ, ಎಲ್ಲೇ ಕೊಟ್ಟರು DCRIಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ನಮ್ಮಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ SC STಗಳಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಬೇಕಾದರೂ ಕೊಡ್ಬೋದು. ಅದನ್ನು ಅವರು DCRIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕೋದ್ರಲ್ಲಿ ಒಂದು ಸ್ಥಳ ಮಾಜೂರು ಇರ್ಬೋದು, 160 ಯಾವುದು ಕೂಡ ಸರಿಯಾಗಿ ಆಗ್ತಾಯಿಲ್ಲ ಸರ್. ಚಿಕ್ಕಮಂಗ್ಳೂರಲ್ಲಂತೂ ಸ್ಪೆಸಿಫಿಕ್ ಅಲ್ಲ. ಇದಿಷ್ಟು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಅವರ ಮಾತಾಗಿತ್ತು. ಗೈಸ್, ನಿಮಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನು ಮರಿಬೇಡಿ. ಇವರು ನೋಟಿಫಿಕೇಷನ್ ಮಾಡ್ತಾರಾ ಅಥವಾ ಇಲ್ವಾ? 1 ವರ್ಷ 2 ವರ್ಷ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಅವ್ರಿಗೊಂದು ಬಿರುದು ಬಂದಿದೆ, ಗೊತ್ತಿಲ್ಲ ಮಿನಿಸ್ಟ್ರ್ ಅಂತೇಳಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ. ಮಾಡ್ತಾರಾ ಇಲ್ವಾ ಅಷ್ಟೇ. ಥ್ಯಾಂಕ್ ಯು.